रेल राज्य मंत्री वी सोमन्ना पहुंचे बीदर दौरे पर, विभिन्न कार्यों का उद्घाटन एवं शिलान्यास करेंगे। नमस्कार, स्वागत है आपका केपी न्यूज 24/7 की अपडेट में। मैं हूं अश्विनी आपके साथ। रेल राज्य मंत्री वी सोमन्ना 31 मई को बीदर दौरे पर पहुंचे और उन्होंने शहर के रेलवे स्टेशन पर किए गए कार्यों का निरीक्षण किया और फिर शाम 5 बजे भारकी तालुके में खानापुर जंक्शन रेलवे स्टेशन और रोड अंडरब्रिज भारकी और कापलापुर रेलवे स्टेशन के बीच लेवल क्रॉसिंग नंबर 71 के बजाय मार्कशीट का उद्घाटन करेंगे। निरीक्षण के दौरान उनके साथ बीदर सांसद सागर खंडरे, विधायक डॉक्टर सिद्धू पाटिल, डॉक्टर शैलेंद्र बेलदाड़े, पूर्व मंत्री एवं जेडीएस के नेता बन्नेप्पा खाशेमपुर सहित रेलवे विभाग के वरिष्ठ अधिकारी आदि उपस्थित थे। इसी बीच उन्होंने स्टेशन पर मीडिया से बात की। इस मुद्दे से जुड़ी हर खबर केपी न्यूज आप तक पहुंचाता रहेगा। देखते रहिए केपी न्यूज 24/7 हर खबर के लिए। अधिक जानकारी के लिए लाइक, शेयर, सब्सक्राइब जरूर करें। धन्यवाद। ಸಮಾಜಗಳಿರೋವಾಗ ಏನಿವತ್ತು ನಾವು ಮಾತಾಡಿದರೆ ಅದೊಂದು ಸಣ್ಣ ಕೆಲಸ ಅನ್ನೋದು ಬಿಟ್ಟು ನೀವು ಆಗಿರೋದನ್ನ ಏನದ್ರೊಳಗೆ ಒಂದು ವಿಷಾದ ವ್ಯಕ್ತಪಡಿಸಿದ್ರೆ ಇಲಾಖೆಯಿಂದ ಒಂದು ಸಣ್ಣ ತೊಂದರೆಯೂ ಕೂಡ ಆಗದಾಗಿ ನಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಇವತ್ತು ಮೊದಲನೇ ಕಾರ್ಯವನ್ನು ಬಾಲ್ಕಿಯಿಂದ ಶುರು ಮಾಡ್ತಾ ಇದ್ದೀನಿ. ಬಾಲ್ಕಿ ಗುರುಗಳನ್ನ ದರ್ಶನ ಮಾಡಿ ಅಲ್ಲಿಂದ ನಮ್ಮ ಸಾಗರ್ ಖಂಡ್ರೆ ಅವರು ಅವ್ರ ತಾತನ ತೋರಿಸ್ತೀನಿ ಅಂದರೆ ಅವ್ರನ್ನೂ ಕೂಡ ನೋಡಿಕೊಂಡು ನೈಸ ಅಣ್ಣ ಅವ್ರನ್ನೂ ನೋಡಿಕೊಂಡು ಅಲ್ಲಿಂದ ಬರ್ತೀನಿ. ರಾತ್ರಿ ಇಲ್ಲೇ ಹಾಲ್ಟ್ ಮಾಡ್ತೀನಿ. ದಯಮಾಡಿ ವಿನಂತಿ ಮಾಡ್ತೀನಿ, ಸುಮಾರು ದೇಶದ ವ್ಯವಸ್ಥೆ ಏನು, ಇವತ್ತಿನ ಪರಿಸ್ಥಿತಿ ಏನು, ನರೇಂದ್ರ ಮೋದಿಯವರು ರೈಲ್ವೆ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಆದ್ಯತೆ ಏನು, ಇವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಸಾಯಂಕಾಲ ನಿಮ್ಮ ಜೊತೆ ಮಾತಾಡ್ತೀನಿ. ದಯವಿಟ್ಟು ನಿಮ್ಮ ಜೊತೆ ನೀವು ಕೂಡ ನಮ್ಮ ಜೊತೆ ತೊಡಗಿಸ್ತಾರೆ. ಅದಕ್ಕಿಂತ ದೊಡ್ಡದು 1,700 ಕೋಟಿ ರೂಪಾಯಿಗಳಲ್ಲಿ 3,500 ಕಿಲೋಮೀಟರ್ ಏನು ಇವತ್ತು ಕವಚವನ್ನು ನಾವು ಅಳವಡಿಸ್ತಾ ಇದ್ದೀವಿ. ಮೊದಲನೇದಾಗಿ ಅದನ್ನು ಹೈದರಾಬಾದಿಂದ ಬೀದರ್ನ ರಸ್ತೆ ಏನಿದೆ ಅದನ್ನು ತೆಗೆದುಕೊಂಡಿದ್ದೀವಿ. ಈಗಾಗಲೇ ಕೆಲಸ ಆಗ್ತಾಯಿದೆ. ಕವಚ ರಕ್ಷಣಾ ಕವಚ, ಒಂದು ರೈಲು ಮತ್ತೊಂದು ರೈಲಿಗೆ ಯಾವಾಗ ಇದಾಗ್ತಾಯಿದೆ, ತೊಂದರೆ ಆಗ್ತಾಯಿದೆ ಅನ್ನೋದು ಮಾಡಿ ಅದನ್ನು ಕೂಡ ಮೊದಲನೇ ಬಾರಿಗೆ ಇಲ್ಲೇ ಮಾಡ್ತಾಯಿದ್ದೀವಿ. ಆದ್ದರಿಂದ ಇವತ್ತು ಹೈದರಾಬಾದ್ ಮತ್ತು ಬೀದರ್ಗೆ ಒಂದು ಗುಲ್ಬರ್ಗಾಕ್ಕೆ ಮಧ್ಯದಲ್ಲಿ ಒಂದು ಮೆಮೊ ಟ್ರೈನನ್ನು ಕೂಡ ಕೊಡಬೇಕು ಅನ್ನೋ ಆತುರತೆಯಲ್ಲಿ ನಾವಿದ್ದೇವೆ. ಈ ಒಂದು ಕವಚಕ್ಕೆ 1,700 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ದೊಡ್ಡ ಕೆಲಸ. ಇದನ್ನೆಲ್ಲ ಆದರೆ ಒಂದೇ ಭಾರತ್ ಅದರಷ್ಟೇ ಬರ್ತದೆ. ಹಾಗಾಗಿ ನಿಮ್ಗೊಂದು ಒಂದೇ ಭಾರತ್ ಟ್ರೈನನ್ನು ನಾವು ಗುಲ್ಬರ್ಗಾಯಿಂದ